ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್, ಹಾಗೆ ಕ್ಲಿಕ್ ಮಾಡಿ ಈ ಗಂಟೆ ಮೇಲೆ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಸುದರ್ಶನ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಬ್ಯಾಟ್ರಿ ಯಾಕೆ ಡ್ರೈನ್ ಆಗುತ್ತೆ ಹಾಗೆ ನಿಮಗೆ ಟಿಪ್ಸ್ ಹೇಳ್ಕೊಡ್ತೀನಿ. ಅದರಿಂದ ನೀವು ನಿಮ್ಮ ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ, ನಾವು ಚಾರ್ಜಿಂಗ್ ಇಟ್ಟಿರ್ತೀವಿ 100% ಆಗುತ್ತೆ, ಆದರೆ ಒಂದು ಸ್ವಲ್ಪ ಟೈಮ್ ಯೂಸ್ ಮಾಡಿದರೆ ಅದು ಆಟೋಮೆಟಿಕ್ಲಿ 70%ಗೆ ಬಂದ್ಬಿಡುತ್ತೆ. ಸೊ ಈ ಥರ ಯಾಕಾಗುತ್ತೆ, ಹಾಗೆ ನಾವು ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ 5 ಟಿಪ್ಸನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು ಇದೇ ಥರ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಗೈಸ್, ಬ್ಯಾಟ್ರಿ ಟಿಪ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಬರೋದೇ ನಿಮ್ಮ ಫೋನಿನ ಬ್ರೈಟ್ನೆಸ್ಸು. ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಬ್ರೈಟ್ನೆಸ್ ನಂದು ಫುಲ್ ಆಗಿದೆ. ನೀವು ಎಷ್ಟು ಕಮ್ಮಿ ಆಗಿ ಇಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಆದರೆ ತುಂಬ ಕಮ್ಮಿ ಇಟ್ಟರೂ ಕೂಡ ಏನು ಕೇಳಿಸಲ್ಲ. ಸೊ ನಾನು ಸಜೆಸ್ಟ್ ಮಾಡೋದು ಒಂದು ಹಾಫ್ ಏನಿರುತ್ತೆ ಹಾಫ್ ಆದರೂ ಇಡ್ಬೋದು, ಆದರೆ ಹಾಫ್ಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು. ನೀವೇನಾದರೂ ಮನೆಯಲ್ಲೇ ಇದ್ದರೆ ಹಾಫ್ಗಿಂತ ಒಂದು 25% ಇಡ್ಬೋದು. ಆದರೆ ನೀವು ಮನೆ ಹೊರಗಡೆ ಇದ್ದರೆ ಒಂದು 50% ಅಥವಾ 60% ಆಗಿ ನೀವು ಬ್ಯಾಟ್ರಿ ಇಡ್ಬೋದು. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ನಿಮ್ಮ ವಾಲ್ಪೇಪರ್ ಏನಿರುತ್ತಲ್ವ, ಡಾರ್ಕ್ ವಾಲ್ಪೇಪರ್ ಯೂಸ್ ಮಾಡಬೇಕು. ಅಂದರೆ ನಾನು ಇವಾಗ ಒಂಥರ ಬ್ಲ್ಯಾಕ್ ಆಗಿರೋ ವಾಲ್ಪೇಪರ್ ಯೂಸ್ ಮಾಡಿದ್ದೀನಿ. ನೀವು ತುಂಬ ವೈಟ್ ಆಗಿರೋ ವಾಲ್ಪೇಪರ್ ಯೂಸ್ ಮಾಡಿದರೆ ಅದಕ್ಕೆ ತುಂಬ ಒಂದು ಬ್ರೈಟ್ನೆಸ್ ಬೇಕಾಗುತ್ತೆ. ಸೊ ಇದಿರೋದು ನಿಮ್ಮ ಫಸ್ಟ್ ಟಿಪ್. ಫ್ರೆಂಡ್ಸ್, ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ವೈಫೈ. ನೀವು ನೋಡ್ಬೋದು, ನನಗೆ ಯಾವುದೇ ಒಂದು ವೈಫೈ ಇಲ್ಲ ಇವಾಗ ಅಂತೇಳಿ. ಸೊ ತುಂಬ ಜನ ಆದರೂ ಕೂಡ ವೈಫೈಯನ್ನು ಆನ್ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಕಾನ್ಸ್ಟೆಂಟ್ಲಿ ನಿಮ್ಮ ವೈಫೈ ಏನಾಗಿರುತ್ತೆ, ಯಾವುದಾದ್ರೂ ವೈಫೈ ನೆಟ್ವರ್ಕ್ ಇದೆಯಾ ಅಂತೇಳಿ ಹುಡ್ಕೋದ್ರಲ್ಲೇ ಇರುತ್ತೆ. ಸೊ ನೀವು ವೈಫೈ ಇರಲಿಲ್ಲ, ನೀವು ಮೊಬೈಲ್ ಡೇಟಾನ ಯೂಸ್ ಮಾಡುವಾಗ ನಿಮ್ಮ ವೈಫೈ ಏನಿರುತ್ತೆ ಆಫ್ ಮಾಡಿಡಬೇಕು ಅದನ್ನು. ಇದರಿಂದ ನಿಮ್ಮ ಒಂದು ಬ್ಯಾಟ್ರಿ ಸ್ವಲ್ಪ ಮಟ್ಟಿಗೆ ಸೇವ್ ಆಗ್ಬೋದು ಅಂತ ಹೇಳ್ಬೋದು. ಫ್ರೆಂಡ್ಸ್, ಥರ್ಡ್ ಬಂದ್ಬಿಟ್ಟು ನಿಮ್ಮ ಫೋನಿನ ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ಸ್ ರನ್ ಆಗ್ತಾ ಇರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ. ಆದರೆ ಸೊ ನೀವು ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು, ಯಾವ ಒಂದು ನಿಮ್ಮ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇದೆ ಅಂತೇಳಿ. ಸೊ ತುಂಬ ಅಪ್ಲಿಕೇಶನ್ಸ್ ಏನು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ನೀವು ಸೆಟ್ಟಿಂಗ್ ಅಲ್ಲಿ ಬಂದು ಆ್ಯಪ್ಸಲ್ಲಿ ಬಂದರೆ ಇಲ್ಲಿ ರನ್ನಿಂಗ್ ಅಂತ ಇರುತ್ತೆ, ಇಲ್ಲಿ ನೋಡ್ಬೋದು. ನಾನು ಇವಾಗ ಸೆಟ್ಟಿಂಗ್ ಓಪನ್ ಮಾಡಿದ್ದೀನಿ, ಸೆಟ್ಟಿಂಗ್ ರನ್ ಆಗ್ತಾ ಇದೆ. ಇಲ್ಲಿ ಮ್ಯೂಸಿಕನ್ನು ಆನೇ ಇದೆ, ಮ್ಯೂಸಿಕ್ ನಾನು ಪುಷ್ ಮಾಡಿಲ್ಲ. ಸೊ ಮ್ಯೂಸಿಕ್ ಕೂಡ ಇಲ್ಲಿ ರನ್ ಆಗ್ತಾ ಇದೆ, ಫೇಸ್ಬುಕ್ ಕೂಡ ರನ್ ಆಗ್ತಾ ಇದೆ, ಮೆಸೆಂಜರ್, ಎಷ್ಟು ಆ್ಯಪ್ಸು ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲೇ ಇನ್ನೂ ರನ್ ಆಗ್ತಾ ಇದೆ ಅಂತೇಳಿ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರೋ ಅಪ್ಲಿಕೇಶನ್ ಕೂಡ ತುಂಬ ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ. ಸೊ ಯಾವುದಾದ್ರೂ ಅಪ್ಲಿಕೇಶನ್ ನಿಮಗೆ ಬೇಕಾಗಿಲ್ಲ ಅಂದರೆ ಅದನ್ನು ತೆಗೆದು ಬಿಸಾಕ್ಬಹುದು ಇಲ್ಲಿಂದ ನೀವು. ಫ್ರೆಂಡ್ಸ್, ನೀವೇನಾದರೂ ಪ್ಲೇಸ್ಟೋರಲ್ಲಿ ಬ್ಯಾಟ್ರಿ ಸೇವರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಅಪ್ಲಿಕೇಶನ್ ಸಿಕ್ಬಿಡುತ್ತೆ. ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ, ಈ ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡಿದರೆ ನಿಜವಾಗ್ಲೂ ನಮ್ಮ ಬ್ಯಾಟ್ರಿ ಸೇವ್ ಆಗುತ್ತಾ? ಗೈಸ್, ಹೌದು ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಯಾಕಂದರೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರಿಂದ ಈ ಅಪ್ಲಿಕೇಶನ್ಸ್ ನಿಮ್ಮ ಫೋನ್ ಮೇಲೆ ಉಲ್ಟಾ ಒಂದು ಲೋಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಬ್ಯಾಟ್ರಿ ಏನಿದೆ ತುಂಬ ಫಾಸ್ಟಾಗಿ ಡ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಅಡ್ವೈಸ್ ಏನಂದರೆ, ನೀವು ಈ ಥರ ಇರೋ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಲಿಲ್ಲ ಅಂದರೆ ನಿಮಗೆ ಬೆಟ್ರ್. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸಿಸ್ಟಮ್ ಅಪ್ಡೇಟ್. ನಿಮಗೆ ಆವಾಗವಾಗ ಸಿಸ್ಟಮ್ ಅಪ್ಡೇಟ್ ಬರ್ತಾ ಇರುತ್ತೆ, ನಿಮಗೆ ಗೊತ್ತು. ಸೊ ನೀವೇನು ಮಾಡ್ತೀರಾ, ಇಂಟರ್ನೆಟ್ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದನ್ನು ಅಪ್ಡೇಟ್ ಮಾಡಲ್ಲ. ಸೊ ಅವರು ಆ ಅಪ್ಡೇಟ್ ಮುಖಾಂತರ ಏನು ಕಳಿಸ್ತಾರೆ ಅಂದರೆ, ನಿಮ್ಮ ಫೋನಲ್ಲಿ ಯಾವುದೇ ಒಂದು ಬಗ್ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇರುತ್ತಲ್ವ, ಅದನ್ನು ಅವರು ಸಾಲ್ವ್ ಮಾಡಿ ಆ ಅಪ್ಡೇಟ್ ಮುಖಾಂತರ ಕಳಿಸಿರ್ತಾರೆ. ಸೊ ನೀವು ಆ ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮ್ಮಲ್ಲಿ ಆ ಒಂದು ಪ್ರಾಬ್ಲಮ್ ಏನಿರುತ್ತೆ ಆ ಫೋನಲ್ಲಿ, ಅದು ಅದೇ ಥರ ಇರುತ್ತೆ. ಸೊ ನೀವು ಈ ಥರ ಅಪ್ಡೇಟರ್ಗೆ ಹೋಗಿ ಯಾವ ಅಪ್ಡೇಟ್ ಬಂದಿದೆ ಅಂತೇಳಿ ಚೆಕ್ ಮಾಡ್ತಾ ಇರಬೇಕು. ನೋಡ್ಬೇಕು, ನೋ ಅಪ್ಡೇಟ್ಸ್ ಅವೈಲೇಬಲ್ ಅಂದರೆ ಯಾವುದೇ ಅಪ್ಡೇಟ್ ಇಲ್ಲ. ನಿಮ್ಗೇನಾದ್ರು ಅಪ್ಡೇಟ್ ಬಂದರೆ ನೀವು ತಕ್ಷಣ ಆ ಅಪ್ಡೇಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ, ಯಾಕಂದರೆ ನಾವು ಇದೇ ಥರ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಿಗೋಣ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.